ಹೇಮಾವತಿ ದಡದಲ್ಲಿ ಹರಿದಿದ್ದ ಮಹಿಳೆಯ ಕಣ್ಣೀರಿನ ಕೂಗು ಪ್ರಜ್ವಲ್ ರೇವಣ್ಣ ಕಂಬಿ ಹಿಂದಿನ ಜಾಡು ಹಿಡಿಯುವಂತೆ ಮಾಡಿದೆ. ಮನೆಗೆಲಸದಾಕೆ ಮೇಲೆ ಮೃಗದಂತೆ ಎರಗಿದ್ದ ಮಾಜಿ ಸಂಸದ ಅಪರಾಧಿಯಾಗಿ ಪರಪ್ಪನ ವಾಸ ಅನುಭವಿಸ್ತಾ ಇದ್ದಾರೆ. ಜೈಲು ಸೇರಿ ವರ್ಷಗಳೇ ಉರುಳಿದ್ರು ಮನೆ ಊಟ ತಿಂದು ಅದೇ ಮೈಕಟ್ಟು ಮೇಂಟೈನ್ ಮಾಡಿದ್ದ ಪ್ರಜ್ವಲ್ಗೆ ಅಸಲಿ ಸಜಾ ಶುರುವಾಗಿದೆ. ಅತ್ಯಾಚಾರ ಕೇಸ್ನಲ್ಲಿ ಅಪರಾಧಿಯಾಗಿ ಪ್ರಜ್ವಲ್ ರೇವಣ್ಣ ಜೈಲು ಹಕ್ಕಿಯಾಗಿದ್ದಾರೆ. ಪರಪ್ಪನ ಪಂಜರದಲ್ಲೇ ಜೀವನ ಕಳೆಯೋದು ಪಕ್ಕಾ ಆಗಿದೆ. ಮನೆಗೆಲಸದ ಮಹಿಳೆ ಮೇಲೆ ಅತ್ಯಾಚಾರ ಎಸಗಿದ ಕೇಸ್ನಲ್ಲಿ ಪ್ರಜ್ವಲ್ ಜೀವಾವಧಿ ಶಿಕ್ಷೆಗೆ ಗುರಿಯಾಗಿದ್ದಾರೆ. ಈಗ ಪ್ರಜ್ವಲ್ಗೆ ಜೈಲಿನ ನೈಜ ದರ್ಶನವಾಗಲಿದೆ. ಅತ್ಯಾಚಾರ ಕೇಸ್ ಅಪರಾಧಿ, ಪ್ರಜ್ವಲ್ ಜೈಲು ಹಕ್ಕಿ. ಇನ್ಮೇಲೆ ಪರಪ್ಪನ ಅಗ್ರಹಾರ ಜೈಲಲ್ಲಿ ಮಾಡಬೇಕು ಚಾಕ್ರಿ. ಪೆನ್ಡ್ರೈವ್ ಪುರಾಣ, ಅತ್ಯಾಚಾರ, ಸಾವಿರಾರು ವಿಡಿಯೋ ವಿಕೃತಿ, ಹೀಗೆ ಸಾಲು ಸಾಲು ಆರೋಪ ಹೊತ್ತು ಪ್ರಜ್ವಲ್ ರೇವಣ್ಣ ಜೈಲು ಸೇರಿದ್ದಾರೆ. ಈಗಾಗಲೇ ಒಂದು ಕೇಸಲ್ಲಿ ಅಪರಾಧಿಯಾಗಿ ಕೋರ್ಟ್ ಶಿಕ್ಷೆ ನೀಡಿದೆ. ಹೀಗಾಗಿ ಇನ್ಮೇಲೆ ಮಾಜಿ ಸಂಸದ ಪರಪ್ಪನ ಪಂಜರದ ಸಜಾ ಕೈದಿಯಾಗಿದ್ದಾರೆ. ಸಂಸದನಾಗಿ ಕೆಲಸ ಮಾಡಿದ್ದ ಪ್ರಜ್ವಲ್ ಇನ್ಮುಂದೆ ಜೈಲಿನಲ್ಲಿ ಚಾಕರಿ ಮಾಡಬೇಕಿದೆ. ಜೀವಾವಧಿ ಶಿಕ್ಷೆ ಅನುಭವಿಸ್ತಾ ಜೈಲಿನಲ್ಲಿ ಕೆಲಸ ಮಾಡಬೇಕಿದೆ. ಅತ್ಯಾಚಾರ ಅಪರಾಧಿ ಪ್ರಜ್ವಲ್ ರೇವಣ್ಣನಿಗೆ ಪರಪ್ಪನ ಅಗ್ರಹಾರದ ಜೈಲಾಧಿಕಾರಿಗಳು 4 ಕೆಲಸಗಳ ಪಟ್ಟಿ ಕೊಟ್ಟಿದ್ರಂತೆ. 4ರಲ್ಲಿ ಯಾವ ಕೆಲಸ ಮಾಡ್ತೀರಿ ಆಯ್ಕೆ ಮಾಡಿಕೊಳ್ಳಿ ಎಂದು ಸೂಚನೆ ನೀಡಿದ್ರಂತೆ. ಇದೀಗ ಕೆಲಸಗಳ ಪಟ್ಟಿಯಲ್ಲಿ ಪ್ರಜ್ವಲ್ ರೇವಣ್ಣ 2 ಕೆಲಸಗಳನ್ನು ಆಯ್ಕೆ ಮಾಡಿಕೊಂಡಿದ್ದಾರೆ ಅನ್ನೋ ಮಾಹಿತಿ ಇದೆ. ಜೈಲಿನ ಆಡಳಿತ ವಿಭಾಗ ಹಾಗೂ ಕೃಷಿ ಕೆಲಸಗಳನ್ನು ಮಾಡುವ ಬಗ್ಗೆ ಪ್ರಜ್ವಲ್ ಆಸಕ್ತಿ ತೋರಿದಾರಂತೆ. ಇನ್ನು 3-4 ದಿನದಲ್ಲಿ ಪ್ರಜ್ವಲ್ ರೇವಣ್ಣಗೆ ಜೈಲಾಧಿಕಾರಿಗಳು ಕೆಲಸ ನಿಯೋಜಿಸಲಿದ್ದಾರೆ ಎಂದು ತಿಳಿದು ಬಂದಿದೆ. ಸಜಾಬಂದಿಯಾಗಿರೋ ಪ್ರಜ್ವಲ್ ಸದ್ಯ ಸೆಕ್ಯೂರಿಟಿ ಬ್ಯಾರಕ್ನಲ್ಲಿದ್ದಾರೆ. ಒಂದು ಕೇಸಲ್ಲಿ ಮಾತ್ರ ಶಿಕ್ಷೆ ಪ್ರಕಟ ಆಗಿದ್ದು ಇನ್ನು 3 ಕೇಸ್ಗಳ ಟ್ರಯಲ್ ನಡೀತಾ ಇದೆ. ಇದರ ಮಧ್ಯೆ ಪ್ರಜ್ವಲ್ಗೆ ಮತ್ತೊಂದು ಶಾಕ್ ತಟ್ಟಿದೆ. ಸಜಾಬಂದಿಯಾದ್ಮೇಲೆ ಪ್ರಜ್ವಲ್ ರೇವಣ್ಣಗೆ ಮನೆಯ ಊಟ ಕ್ಯಾನ್ಸಲ್ ಆಗಿದೆ. ವಿಚಾರಣಾಧೀನ ಕೈದಿಯಾಗಿದ್ದಾಗ 3 ಹೊತ್ತು ಮನೆ ಊಟ ಕೊಡಲಾಗ್ತಿತ್ತು. ವಾರಕ್ಕೆ 3 ಬಾರಿ ಮಾಂಸಾಹಾರ ತಿಂದು ಪ್ರಜ್ವಲ್ ದೈಹಿಕವಾಗಿ ಚೆನ್ನಾಗಿದ್ರು. ಈಗ ಮನೆ ಊಟಕ್ಕೆ ಬ್ರೇಕ್ ಬಿದ್ದಿದ್ದು ಜೈಲೂಟವೇ ಗತಿಯಾಗಿದೆ. ಸದ್ಯ ಸೆಕ್ಯೂರಿಟಿ ಬ್ಯಾರಕ್ನಲ್ಲಿ ಇರಿಸಿದ್ದು ಇನ್ನೆರಡು ಕೇಸ್ಗಳಲ್ಲಿ ಆಗಾಗ ಕೋರ್ಟ್ ಟ್ರಯಲ್ಗೆ ಕಳುಹಿಸಲಾಗುತ್ತೆ. ಹೀಗಾಗಿ ಊಟದ ಬಗ್ಗೆ ಕೋರ್ಟ್ನಿಂದ ಅನುಮತಿ ಪಡೆಯಲು ಜೈಲಾಧಿಕಾರಿಗಳು ಸೂಚನೆ ನೀಡಿದ್ದಾರೆ ಅನ್ನೋ ಮಾಹಿತಿ ಇದೆ. ಒಂದ್ ಕಡೆ ಮನೆಯವರ ಭೇಟಿಯೂ ಇಲ್ಲ, ಮನೆ ಊಟವೂ ಇಲ್ಲ. ಈಗಾಗಲೇ ಮಾನಸಿಕವಾಗಿ ನೊಂದಿರೋ ಪ್ರಜ್ವಲ್ಗೆ ಇದು ಮತ್ತಷ್ಟು ನೋವು ತಂದಿದ್ಯಂತೆ. ಆದ್ರೆ ಏನ್ ಮಾಡೋದು, ಅತ್ಯಾಚಾರದಂತಹ ಅಪರಾಧ ಮಾಡಿದ್ಮೇಲೆ ಶಿಕ್ಷೆ ಅನುಭವಿಸಲೇಬೇಕು. ಶಿವಕುಮಾರ್, ಕ್ರೈಮ್ ಬ್ಯೂರೋ, ನ್ಯೂಸ್ ಫಸ್ಟ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.